ಬಾಲಗರ್ಭಿಣಿಯರಾಗ್ತಿದ್ದಾರೆ, ಅದೇ ಒಂದು ಏನೋ ಬಾಲ್ಯ ವಿಭಾಗಗಳಾಗ್ತಿದ್ದಾವೆ. ಈ ಒಂದು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂತ ಹೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ ಮೇಡಮ್. ಅದರ ಮೇಲೆ ನಾವು ಈಗಾಗಲೇ ಪಂಚಾಯತಿ ಎಲ್ಲ 26 ಪಂಚಾಯತಿ ಮೇಡಮ್ ನಮ್ಮ ಒಂದು 2/1/26 ಅಂದ್ರೆ ದಿನಾಂಕ ಜನವರಿ 2/1/26ರಿಂದ 7/2 ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಮೇಡಮ್ ಎಲ್ಲ ಪಂಚಾಯತಿಯಲ್ಲಿ. ಫೋಟೋ ಸರ್ ಎಲ್ಲ ಪಂಚಾಯತಿಯಲ್ಲಿ ಮಾಡಿದ್ದೀವಿ. ಪ್ರತಿದಿನ ಸಂಜೆ ಮೇಡಮ್ ಸಂಜೆ ಹೋಗ್ಬಿಟ್ಟು ಕಿರುಚಿತ್ರ ಪ್ರದರ್ಶನ ಮೇಡಮ್ ಫೋಕ್ಸೋ ಬಗ್ಗೆ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಅವೇರ್ನೆಸ್ ಮಾಡೋದಂತ ಕೆಲಸ ಮಾಡಿದ್ವಿ. ಇದರಲ್ಲಿ ತಾಲೂಕ್ ಪಂಚಾಯತಿ ಇಒ ಸರ್ ಮತ್ತು ನಮ್ಮ ಬಿಒ ಸರ್, ತಹಸೀಲ್ದಾರ್ ಸರ್ ಎಲ್ಲರ ಒಂದು ಸಹಯೋಗದಲ್ಲಿ ಇದನ್ನ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಮೇಡಮ್. ಫಸ್ಟ್ ಹಂತದಲ್ಲಿ ನಾವು ಈ ಪಂಚಾಯತಿ ಏನಿದೆ ಮೇಡಮ್ ಅಲ್ಲಿ ಮಾಡಿದ್ವಿ ಮೇಡಮ್. ಈ ಸೆಕೆಂಡ್ ಫೇಸ್ ನಲ್ಲಿ ಮತ್ತೆ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲೂ ಸಹ ಪ್ರತಿ ಹಳ್ಳಿನಲ್ಲೂ ಸಂಜೆ ಇದೇ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಮೇಡಮ್. ಈಗ ಅತಿ ಹೆಚ್ಚು ಬಂದು ಮೇಡಮ್ ನಮ್ಮಲ್ಲಿ ಚೋರು ವಿಭಾಗದಲ್ಲಿ ಮತ್ತು ಬಡ ವಿಭಾಗದಲ್ಲಿ ಈ ಬಾಲಗರ್ಭಿಣಿಯರು ಮತ್ತು ಬಾಲ್ಯ ವಿವಾಹ ಆಗ್ತದೆ ನಮಗೆ. ಹಂಗಾಗಿ ಅಲ್ಲೇ ನಾವು ಫೋಕಸ್ ಜಾಸ್ತಿ ಮಾಡ್ತೇವೆ. ಆಮೇಲೆ ಎರಡನೇ ಮೇಡಮ್ ಈಗ ಇನ್ನೊಂದು ಅದರಲ್ಲಿ ಸೆಕೆಂಡ್ ನಮ್ದು ಮೇಡಮ್ ಬಾಲಗರ್ಭಿಣಿಯರು ನಮ್ಮ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ಕೂಡಲೇ ಅವರು ಎಫ್ಐಆರ್ ದಾಖಲಿಸಬೇಕು ಅಂತ ನಾವು ಏನು ಸೂಚನೆ ಕೊಟ್ಟಿದ್ದೀವಿ ಮೇಡಮ್ ನಿಮ್ಮ ಸಭೆಯಲ್ಲಿ. ಅದ್ರ ಪ್ರಕಾರ ಈಗಾಗಲೇ ನಮ್ಮಲ್ಲಿ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಒಟ್ಟು ಏಪ್ರಿಲ್ ಇಂದ ಇಲ್ಲಿವರೆಗೆ ಮೇಡಮ್ 81 ಪ್ರಕರಣಗಳಿದ್ದು ಮೇಡಮ್. ಆ 81 ಪ್ರಕರಣಗಳಲ್ಲಿ ಈಗಾಗಲೇ 33 ಪ್ರಕರಣಗಳನ್ನು ನಾವು ಈಗಾಗಲೇ ಎಫ್ಐಆರ್ ದಾಖಲಿಸಿ ಚಾರ್ಜ್ ಶೀಟ್ ಮಾಡಿದ್ದೀವಿ ಮೇಡಮ್. ಉಳಿದಂತ 34 ವಿವಿಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕ್ರಮ ವಹಿಸಿ ಮೇಡಮ್ ಅದು ಆಗ್ತಾ ಇದೆ. ಇದು ಕಳೆದ ಸಾಲದಲ್ಲಿ ಏನು ಲಾಸ್ಟ್ ಮೀಟಿಂಗ್ ಅಲ್ಲಿ ಆದಂತ ಚರ್ಚೆ ಮೇಡಮ್. ಪಿಪಿಟಿ ಪ್ರಕಾರ ಈಗ ಅಂಗನವಾಡಿ ಕಟ್ಟಡಗಳು ಮೇಡಮ್ ನಮ್ಮಲ್ಲಿ ಟೋಟಲ್ ಮೇಡಮ್ 285 ಅಂಗನವಾಡಿ ಇದೆ ಮೇಡಮ್. ಅದರಲ್ಲಿ 239 ಈಗಾಗಲೇ ಓನ್ ಬಿಲ್ಡಿಂಗ್ಸ್ ಇದೆ ಮೇಡಮ್. ಪಂಚಾಯತ್ ಕಟ್ಟಡ ಬಂದು ಸಮುದಾಯ 6 ಇದೆ ಮೇಡಮ್. 8 ಶಾಲೆ ನಡೀತಿದ್ದಾವೆ. ಇತರ ಕಟ್ಟಡ 3 ಇದೆ ಮೇಡಮ್. ಬಾಡಿಗೆ ಕಟ್ಟಡ 31 ಇದೆ ಮೇಡಮ್. ಅದು ಈಗ ಹೇಮಾಸ್ ಅಲ್ಲಿ ನಮ್ದು ಏನೀಗ ಕನ್ಸ್ಟ್ರಕ್ಷನ್ ಗೆ ನಾವು ನೋಡಿದೆ ಮೇಡಮ್, ಇದು ಟೆಂಡರ್ ಹೋಗಿದೆ. ಸೊ ಹಾಗಾಗಿ ಅವನ್ನ ಸಿಟಿಲ ಇರ್ತಕ್ಕಂಥ ಕಟ್ಟಡಗಳನ್ನ ನಾವೀಗ ಬಾಡಿಗೆ ನಡೆಸ್ತಾ ಇದ್ದೀವಿ ಮೇಡಮ್. ಆಮೇಲೆ ಅಂಗನವಾಡಿ ಕಟ್ಟಡ ಪ್ರಗತಿ ಮೇಡಮ್ ಈಗ ಆಲ್ರೆಡಿ ನಮ್ದು ವಿವಿಧ ಯೋಜನೆ ಮೇಡಮ್ 14 ಕಟ್ಟಡಗಳು ಈಗ ನಡೀತದೆ ಮೇಡಮ್. ARDN ಮತ್ತು PRD ಇಂದ ಅದು 14 ಕಟ್ಟಡ ಈಗ ಆನ್ಗೋಯಿಂಗ್ ಇದೆ ಮೇಡಮ್. ಈಗ ಅದರಲ್ಲಿ ಲಾಸ್ಟ್ ಫೈನಲ್ ಸ್ಟೇಜ್ ಬಂದಿದೆ ಮೇಡಮ್. ಅದಲ್ಲದೆ 52 ಕಟ್ಟಡ ಈಗ ಏನು ನಮ್ದು KMRC ಅಲ್ಲಿ ಪ್ರಪೋಸಲ್ ಆಗಿತ್ತು ಮೇಡಮ್ ಹಿಂದೆ ಕಳೆದ ಒಂದು 3 ವರ್ಷದ ಹಿಂದೆ. ಅದೀಗ ಟೆಂಡರ್ ವೋಟಿಂಗ್ ಆಗಿದೆ ಮೇಡಮ್. ಇವತ್ತು ಟೆಂಡರ್ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಸೊ ಅದಂದ್ರೆ ಈಗ 30 ನಮ್ಮ ಸಾಹೇಬರಿಗೆ ನಾವು ಇದನ್ನ ಪ್ರಪೋಸ್ ಮಾಡಿದ್ವಿ 30 KKIDಗಳಲ್ಲಿ. ಸೊ 30ರಲ್ಲಿ ಶಿಥಿಲ ಕಟ್ಟಡ 25, ರಿವೇಷನ್ 5 ಇದ್ರು ಕೂಡ ಒಟ್ಟಾರೆಯಾಗಿ ನಮ್ಮ ಸಂಡೂರು ತಾಲೂಕಿನಲ್ಲಿ ನಮ್ಮ ಸಾಹೇಬರು ಮತ್ತು ತಮ್ಮ ಒಂದು ಮಾರ್ಗದರ್ಶನ ಮೇಡಮ್ ಈಗಾಗಲೇ ನಮ್ಮ ಒಂದು ಅನುದಾನಗಳಲ್ಲಿ 160 ಕಟ್ಟಡಗಳು ಸಾಹೇಬರು MLA ಇದ್ದಾಗಿಂದ ಮತ್ತು ನಾವು ಮೇಡಮ್ 160 ಕಟ್ಟಡಗಳು ನಮ್ಮಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ ಮೇಡಮ್. ಉಳಿದಂತೆ ಈಗ 3 ನಿವೇಶನಗಳು ನಮ್ಮಲ್ಲಿ ಸಮಸ್ಯೆ ಇದೆ ಮೇಡಮ್. ಒಂದು ರಾಜಾಪುರ 4ನೇ ಕೇಂದ್ರ ಮತ್ತು ಒಡೆಯರಹಳ್ಳಿ ಅಂತ ಹೇಳಿ ಮೇಡಮ್. ಆಮೇಲೆ ಪುರಸಭೆ 2ನೇ ವಾರ್ಡ್ 2ನೇ ಕೇಂದ್ರ ಮೇಡಮ್. ಈ 3 ನಿವೇಶನ ದೊರಕಿದೆ ಮೇಡಮ್. 100% ನಮ್ಮ ಸಂಡೂರಿನಲ್ಲಿ ಎಲ್ಲಾ ಕಟ್ಟಡಗಳು 100% ಆದಾಗುತ್ತೆ ಮೇಡಮ್. ಸುತ್ತಮುತ್ತ ಕಾಣೋದಲ್ಲ ಗೌರ್ಮೆಂಟ್ ಜಾಗ ಅದು